ಹಾಯ್ ಎಲ್ಲರಿಗೂ, ಇವತ್ತಿನ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಇವತ್ತೇನೆಂದರೆ ನಾನು ನಿಮಗೆ ನಂದೊಂದು ಸ್ಕಿನ್ ಕೇರ್ ರೂಟೀನ್ ತೋರಿಸ್ತೇನೆ. ಅದು ನಾನು ಮಂತ್ಲಿ ಒಮ್ಮೆ ಮಾಡೋದು ಮಂತ್ಲಿ. ಇದರಲ್ಲಿ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಚೇಂಜಸ್ ಇರ್ತದೆ, ಕೆಲವು ಸ್ಟೆಪ್ಸ್ ಚೇಂಜಸ್ ಇರ್ತದೆ. ಸೊ ನೀವು ಎಕ್ಸ್ಟ್ರಾ ಆ್ಯಡ್ ಸಹ ಮಾಡಿರ್ತೇನೆ ಇದರಲ್ಲಿ. ಪ್ಲಸ್ ನಿಮಗೆ ನಾನು ಹೇರ್ ಕೇರ್ ಸಹ ತೋರಿಸ್ತೇನೆ. ನಂದು ಆಫ್ಟರ್ ಪೋಸ್ಟ್ ಶವರ್ ಮಾಡಿದಾದ್ಮೇಲೆ ಇದು ಹೇರ್ ಕೇರ್. ಸೊ ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಈಗ ಫಸ್ಟ್ ನಾನು ಫೇಸ್ ವಾಶ್ ಮಾಡ್ತೇನೆ. ನಂದು ಫೇಸ್ ವಾಶ್ ಮಾಡಿ ಆಯಿತು. ಸೊ ಈಗ ನಾನು ಇದನ್ನು ವಾಶ್ ಮಾಡಿ ಬರ್ತೇನೆ. ನೆಕ್ಸ್ಟ್ ಸ್ಟೆಪ್ ಏನಂದರೆ, ಇವತ್ತು ನಾನು ಸ್ಕ್ರಬ್ಬನ್ನು ಸ್ಕಿಪ್ ಮಾಡ್ತೇನೆ, ಸ್ಕ್ರಬ್ ಯೂಸ್ ಮಾಡೋದಿಲ್ಲ. ನೆಕ್ಸ್ಟ್ ಸ್ಕ್ರಬ್ಬಿನ ಬದಲಿಗೆ ನಾನಿದು ಯೂಸ್ ಮಾಡೋದು. ಇದು ಫೇಸ್ ರೈಸರ್. ಇದು ಎಂತ ಗೊತ್ತುಂಟ, ನಂದು ಫೇಶಿಯಲ್ ಹೇರ್ ಪೀಚ್ ಫಲ್ಸಸ್ ಎಲ್ಲ ಇರ್ತದಲ್ಲ, ಅದನ್ನು ರಿಮೂವ್ ಮಾಡಲಿಕ್ಕೆ. ಸೊ ನಾನು ಜಾಸ್ತಿ ಈ ಏರಿಯಾ ಉಂಟಲ್ಲ, ಈ ಸೈಡ್ ಮತ್ತು ಈ ಸೈಡ್ ಯೂಸ್ ಮಾಡೋದಿಲ್ಲ, ಯಾಕೆಂದರೆ ಸ್ವಲ್ಪ ಪಿಂಪಲ್ಸ್ ಆಗಿದೆ, ಬ್ರೇಕ್ಔಟ್ ಆಗ್ತಾ ಉಂಟು. ಸೊ ಅದಕ್ಕೆ ಇಷ್ಟು ಏರಿಯಾವನ್ನು ಬಿಟ್ಟು ಮತ್ತು ಬೇರೆ ಏರಿಯಾದಲ್ಲಿ ಇದು ಯೂಸ್ ಮಾಡ್ತೇನೆ. ಇದು ಯೂಸ್ ಮಾಡುವಾಗ ನೀವು ಎಂತ ಗೊತ್ತುಂಟ, ಅಲೋವೆರಾ ಜೆಲ್ ಯೂಸ್ ಮಾಡಬೇಕು, ಒಂದು ಮಾಯ್ಶ್ಚರೈಸರ್, ಫೇಸ್ ಆಯಿಲ್ ಯಾವ ಸಹ ಯೂಸ್ ಮಾಡಲಿಕ್ಕೆ ಆಗ್ತದೆ. ನಾನು ಯೂಸ್ ಮಾಡೋದು ಮಾಯ್ಶ್ಚರೈಸರ್. ಸೊ ನಿಮಗೆ ನಾನು ಹೇಗೆ ಮಾಡೋದಂತ ತೋರಿಸ್ತೇನೆ. ಇದು ರೇಸರನ್ನು ನಾನು ಬಿಸಿ ನೀರಲ್ಲಿ ಆಲ್ರೆಡಿ ವಾಶ್ ಮಾಡಿದ್ದೇನೆ ಸ್ವಲ್ಪ ಹೊತ್ತಿಟ್ಟು. ಸೊ ನೀವು ಇದು ಯೂಸ್ ಮಾಡುವಾಗ ಯಾವಾಗ ಸಹ ವಾಶ್ ಮಾಡಿ. ಇದರಲ್ಲಿ ನಿಮ್ಮದು ಡೆಡ್ ಸ್ಕಿನ್ ಸಹ ಹೋಗ್ತದೆ. ಒಂದು ಪಿಂಪಲ್ ಇದ್ದರೆ ಮತ್ತು ಐ ಏರಿಯಾ ಉಂಟಲ್ಲ, ಅಲ್ಲಿ ಇದು ಮಾಡಲಿಕ್ಕಿಲ್ಲ, ಇದು ಯೂಸ್ ಮಾಡಲಿಕ್ಕಿಲ್ಲ. ಗಾಯ್ಸ್, ನಾನು ಫೇಶಿಯಲ್ ಹೇರ್ ರಿಮೂವ್ ಮಾಡಿ ಆಯಿತು. ಫೋರ್ ಹೆಡ್ ಇದು ಮತ್ತು ಈ ಸೈಡ್ ಇದು ಅಪ್ಪರ್ ಲಿಪ್ಸ್ ಮತ್ತು ಈ ಸೈಡ್ ಇದು. ನೆಕ್ಸ್ಟ್ ಫೇಶಿಯಲ್ ಹೇರ್ ರಿಮೂವ್ ಮಾಡಿದಾದ್ಮೇಲೆ ನಾನು ಯೂಸ್ ಮಾಡೋದು ಶೀಟ್ ಮಾಸ್ಕ್. ಇದು ಝೂಡಿಯೋದು ಶೀಟ್ ಮಾಸ್ಕ್. ಯಾವ ಥರ ಶೀಟ್ ಮಾಸ್ಕ್ ಯೂಸ್ ಮಾಡ್ಬೋದು, ನಾರ್ಮಲ್ ಮಾಸ್ಕ್ಸ್ ಯೂಸ್ ಮಾಡ್ಬೋದು, ಆದರೆ ಹೈಡ್ರೇಟಿಂಗ್ ಇರಬೇಕು. ಇದೊಂದು ನಾನು 15 ಮಿನಿಟ್ಸ್ ಇರ್ತೇನೆ. ಸೊ ಈಗ ನಾನು ಹಾಕ್ತೇನೆ ಇದು. ಗೈಸ್, 15 ಮಿನಿಟ್ಸ್ ಆಯಿತು. ಸಿರಮ್ ಉಂಟಲ್ಲ ಫೇಸಲ್ಲಿ, ಅದರ ಮಾಸ್ಕ್ ಇರೋದು ಒಬ್ಸರ್ವ್ ಆದಮೇಲೆ ನಾನು ಮಾಯ್ಶ್ಚರೈಸರ್ ಹಾಕ್ತೇನೆ ಅಷ್ಟೇ. ನಾನುಂಟಲ್ಲ, ನನಗೆ ಯಾವುದು ಪ್ರಾಡಕ್ಟ್ಸ್ ವರ್ಕ್ ಆಗ್ತದೆ, ನನ್ನ ಸ್ಕಿನ್ ಟೈಪಿಗೆ ಯಾವುದು ವರ್ಕ್ ಆಗ್ತದೆ ಅದನ್ನು ಯೂಸ್ ಮಾಡೋದು. ಸೊ ಹಾಗೆಯೇ ನಿಮಗೆ ನಿಮ್ಮ ಸ್ಕಿನ್ ಟೈಪಿಗೆ ಎಂತ ವರ್ಕ್ ಆಗ್ತದಲ್ಲ ಅದೇ ಪ್ರಾಡಕ್ಟ್ ಯೂಸ್ ಮಾಡಬೇಕು, ಇಲ್ಲದ್ರೆ ಅದಷ್ಟು ವರ್ಕ್ ಆಗೋದಿಲ್ಲ. ಕೆಲವ್ರದ್ದು ಸ್ಕಿನ್ ಟೈಪ್ ಸೆನ್ಸಿಟಿವ್ ಇರ್ತದೆ, ಕೆಲವ್ರದ್ದು ಕಾಂಬಿನೇಷನ್ ಇರ್ತದೆ, ಕೆಲವ್ರದ್ದು ಆಯಿಲಿ ಇರ್ತದೆ, ಕೆಲವ್ರದ್ದು ತುಂಬ ಡ್ರೈ ಇರ್ತದೆ. ಸೊ ಎಲ್ಲರಿಗೆ, ಎಲ್ಲ ಕಾಂಬಿನೇಷನಿಗೆ, ಎಲ್ಲ ಸ್ಕಿನ್ ಟೈಪಿಗೆ ಒಂದೊಂದು ಟೈಪ್ ಇದು ಪ್ರಾಡಕ್ಟ್ಸ್ ಬರ್ತದೆ. ಅದು ನೀವು ಬೇಕಾದರೆ ಡರ್ಮಟಾಲಜಿಸ್ಟ್ ಹತ್ರ ಸಹ ಕೇಳ್ಬೋದು, ಅವರು ಸಹ ಹೇಳ್ತಾರೆ, ಅವ್ರು ಹೆಲ್ಪ್ ಮಾಡ್ತಾರೆ ನಿಮಗೆ ಸ್ಕಿನ್ ಕೇರ್ ಚೂಸ್ ಮಾಡಲಿಕ್ಕೆ. ಸೊ ಈಗ ನಾನು ಸ್ಕಿನ್ ಡ್ರೈ ಆಯಿತು, ನಾನು ಮಾಯ್ಶ್ಚರೈಸರ್ ಹಾಕ್ತೇನೆ. ಸೊ ಇದು ನನ್ನ ಸ್ಕಿನ್ ಕೇರ್. ಇದು ನಾನು ರೇರ್ಲಿ ಮಾಡೋದು, ಅಂದರೆ ಮಂತ್ಲಿ ಒಮ್ಮೆ ಮಾಡೋದು. ಇದು ಆ್ಯಕ್ಚುಲಿ ಫೇಶಿಯಲ್ ರಿಮೂವ್ ಉಂಟಲ್ಲ, ನಾನು ಯಾವಾಗ ಸಹ ನೈಟಿಗೆ ಮಾಡೋದು, ಆದರೆ ನನಗೆ ಇವತ್ತು ವೀಡಿಯೋ ಮಾಡಲಿಕ್ಕೆ ಇರ್ತಲ್ಲ
ಸೊ ಅದಕ್ಕೆ ನಾನು ಈಗ ಮಾಡ್ತಿದ್ದೇನೆ. ಸೊ ಈಗ ನಾವು ಹೇರ್ ಕೇರ್ ಇದೆ ಹೇಳ್ತೇನೆ. ಬ್ಯಾಕ್ಗ್ರೌಂಡ್ ನಾಯ್ಸನ್ನು ಇಗ್ನೋರ್ ಮಾಡಿ, ಅಲ್ಲಿ ಮೇಲೆ ಕೆಲಸ ಆಗ್ತಾ ಉಂಟು, ಸೊ ಅದರ ನಾಯ್ಸ್ ಬರ್ತಾ ಉಂಟು ತುಂಬ. ಹೇರ್ ಕೇರ್ ಅಷ್ಟೇನಿಲ್ಲ, ನಾನು ಖಾಲಿ ಸಿರಮ್ ಹಾಕಿಬಿಡ್ತೇನೆ. ಅದು ನಾನು ಹೇರ್ ಕೇರ್ ರೂಟೀನಲ್ಲಿ ತೋರಿಸಿದ್ದೇನಲ್ಲ. ನಾನೀಗ ನನ್ನ ಹೇರನ್ನು ಗ್ರೋ ಮಾಡ್ತಿದ್ದೇನೆ. ಲಾಸ್ಟ್ ಇಯರ್ ಉಂಟಲ್ಲ, 1 ಇಯರ್ ಬ್ಯಾಕ್, 1 ಇಯರಿನಿಂದ ನಾನು ನನ್ನ ಹೇರನ್ನು ಗ್ರೋ ಮಾಡ್ತಿದ್ದೇನೆ. 1 ಇಯರ್ ಬ್ಯಾಕ್ ನನ್ನ ಹೇರ್ ಖಾಲಿ ಇಷ್ಟಿಲ್ಲ ಅಂತ, ಈಗ ಇಷ್ಟುದ್ದಾಗಿದೆ. ಮಿಡಲಲ್ಲಿ ಸ್ವಲ್ಪ ಟ್ರಿಮ್ ಮಾಡಿ ಫೆದರ್ ಕಟ್ ಮಾಡಿದ್ದೆ. ಸೊ ಫೆದರ್ ಕಟ್ ಒಂದು ಮಾಡಿದ್ದೆ. ಇಷ್ಟೇ ಶೋಲ್ಡರ್ ಲೆಂತ್ ಇದ್ದದ್ದು ನಂದು, ಇಷ್ಟಿರ್ಬೋದು. ಇದು ಫ್ರಂಟ್ ಹೇರ್ ಉಂಟಲ್ಲ, ಇದೊಂದು ಇಷ್ಟಿತ್ತು. ಸೊ ಈಗ ಇದಕ್ಕೆ ಒಂದು ಸಿರಮ್ ಹಾಕಿ ಬಿಡ್ತೀನಿ. ಇವತ್ತು ಬ್ಲೋ ಡ್ರೈ ಮಾಡೋದಿಲ್ಲ, ನಾನು ಬ್ಲೋ ಡ್ರೈ ಮಾಡೋದಂತಿದ್ದೆ, ಆದರೆ ಮೈಂಡ್ ಚೇಂಜ್ ಮಾಡಿದ್ದೆ, ಬ್ಲೋ ಡ್ರೈ ಮಾಡೋದಿಲ್ಲ. ಯಾಕೆಂದರೆ ಯೂಶ್ವಲಿ ಈಗ ಡೈಲಿ ನಾನು ಬ್ಲೋ ಡ್ರೈ ಮಾಡ್ತೇನೆ, ರೀಲ್ಸ್ ಎಲ್ಲ ಶೂಟ್ ಮಾಡುವಾಗೆಲ್ಲ ಬ್ಲೋ ಡ್ರೈ ಮಾಡ್ತೇನೆ. ಸೊ ಹೀಟ್ ಯೂಸ್ ಆಗ್ತದೆ, ಹೇರಿಗೆ ತುಂಬ ಡ್ಯಾಮೇಜ್ ಆಗ್ತದೆ ಅಂತ ನಾನಿವತ್ತು ಬ್ಲೋ ಡ್ರೈ ಮಾಡೋದಿಲ್ಲ. ಸೊ ಈಗ ನಾನು ಸಿರಮ್ ಹಾಕಿ ಬಿಡ್ತೇನೆ. ಫುಲ್ ಹೇರಿಗೆ ಸಿರಮನ್ನು ಹಾಕಿ ಸ್ಪ್ರೆಡ್ ಮಾಡ್ತೇನೆ. ಇದೀಗ ಕೂದಲನ್ನು ಹೇರ್ ಡ್ರೈ ಮಾಡ್ತೇನೆ. ಅದು ಮಚ್ ಹೆಲ್ತಿಯರ್ ಹೇರಿಗೆ. ಬ್ಲೋ ಡ್ರೈ ಮಾಡಿದರೆ ಹೀಟಿದ್ದು ಡ್ಯಾಮೇಜ್ ಆಗ್ತದೆ. ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಹಾಕಿದ್ರೂ ಸಹ ಡೈಲಿ ಮಾಡಿದರೆ ಡ್ಯಾಮೇಜ್ ಆಗ್ತದಂತ ಇವತ್ತು ಮಾಡೋದಿಲ್ಲ. ಸೊ ಗೈಸ್, ಇಲ್ಲಿಗೆ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.